ಪ್ರಸಿದ್ಧ ಪವಿತ್ರವಾದ ಶಿವಗಿರಿ ಮಠ ವರ್ಕಲ ಹಾಗೂ ಬ್ರಹ್ಮಶ್ರೀ ನಾರಾಯಣ ಗುರು ಅಧ್ಯಯನ ಪೀಠ ಇದರ ವತಿಯಿಂದ ಏರ್ಪಡಿಸಲ್ಪಟ್ಟಂತಹ ಶತಮಾನದ ಮಹಾಪ್ರಸ್ಥಾನ ಗುರು ಗಾಂಧಿ ಐತಿಹಾಸಿಕ ಸಂವಾದ ಶತಮಾನೋತ್ಸವದ ಈ ಒಂದು ಅರ್ಥಪೂರ್ಣ ಮತ್ತು ಸುಂದರ ಕಾರ್ಯಕ್ರಮದ ಸಭಾ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಇವತ್ತಿನ ಕಾರ್ಯಕ್ರಮದಲ್ಲಿ ನಮಗೆಲ್ಲರಿಗೂ ಕೂಡ ತಮ್ಮ ಆಶೀರ್ವಾದ ನೀಡಿ ಸಂದೇಶ ನೀಡಿದಂತ ನಮಗೆ ಅತ್ಯಂತ ಗೌರವಿತರು, ನಮ್ಗೆಲ್ಲರಿಗೂ ಹಿರಿಯರು, ಶಿವಗಿರಿ ಮಠದ ಪೀಠಾಧಿಪತಿಗಳಾದಂಥ ಬ್ರಹ್ಮಶ್ರೀ ಸಚ್ಚಿದಾನಂದ ಸ್ವಾಮೀಜಿಗಳವರ ಆಶೀರ್ವಾದ ನಾವು ಇವತ್ತು ಬೇಡಿಕೊಂಡು ವೇದಿಕೆ ಮೇಲೆ ಉಪಸ್ಥಿತರುವಂತ ನಮ್ಗೆ ಅತ್ಯಂತ ಗೌರವಿತರು, ನಮ್ಗೆಲ್ಲರೂ ಹಿರಿಯರು, ನಮ್ಗೆಲ್ಲರಿಗೂ ಕೂಡ ಆ ರಾಜ್ಯಕ್ಕೆ ನಾಯಕತ್ವವನ್ನು ವಹಿಸಿಕೊಂಡಂತ ಅತ್ಯಂತ ಗೌರವ ಸನ್ಮಾನ್ಯ ಬಿ ಜನಾರ್ದನ್ ಪೂಜಾರಿಯವರ ಆಶೀರ್ವಾದ ನಾನು ಇವತ್ತು ಬೇಡಿಕೊಳ್ಳುತ್ತಾ ಇವತ್ತಿನ ಐತಿಹಾಸಿಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಬಹುಶಃ ನಿಮಗೆ ಮುಂದಿನ ತಮ್ಮ ಸಂದೇಶ ನೀಡಿರುವಂತಹ ಕರ್ನಾಟಕ ರಾಜ್ಯದ ಸರ್ವ ಜನರನ್ನು ಕೂಡ ಸಮಭಾವ ಮತ್ತು ಸಮಾನತೆ ಮುಖಾಂತರ ಬ್ರಹ್ಮಶ್ರೀ ನಾರಾಯಣ ಗುರು ತತ್ವ ಆದರ್ಶಗಳು ಪಟ್ಟು ಈ ರಾಜ್ಯದ ಹಲವಾರು ಯೋಜನೆಗಳಿಗೆ ಪೂರಕವಾಗಿ ಇದ್ದು ಈಗ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿ ಅಂತ ಸನ್ಮಾನ್ಯ ಸಿದ್ದರಾಮಯ್ಯ ಜಿ ಅವರೇ, ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿಯು, ಮಾಜಿ ಕೇಂದ್ರ ಸಚಿವರು, ನಮ್ಗೆಲ್ಲರಿಗೂ ಗೌರವಿತರಾಗಿರುವಂತಹ ಸನ್ಮಾನ್ಯ ಕೆ.ಸಿ. ವೇಣುಗೋಪಾಲ್ ಜಿ ಅವರೇ, ಕರ್ನಾಟಕ ರಾಜ್ಯದ ಘನ ಸರ್ಕಾರದ ಸಚಿವರು, ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಪ್ರಾರಂಭದಿಂದಲೂ ಇಂದಿನವರೆಗೂ ಕೂಡ ಎಲ್ಲ ರೀತಿಯ ಸಹಕಾರ ಕೊಟ್ಟು ಯಶಸ್ವಿಗಾಲಿಕೆ ಪ್ರಮುಖ ಕಾರಣಕರ್ತರಾಗಿರುವಂತಹ ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಅವರೇ, ಕರ್ನಾಟಕ ರಾಜ್ಯದ ಗೃಹ ಸಚಿವರು, ನಮ್ಗೆಲ್ಲರಿಗೂ ಗೌರವಿತರಂತಹ ಸನ್ಮಾನ್ಯ ಜಿ ಪರಮೇಶ್ವರ್ ಅವರೇ, ಕರ್ನಾಟಕ ರಾಜ್ಯದ ಲೋಕೋಪಯೋಗಿ ಸಚಿವರು ಗೌರವಂತಹ ಸತೀಶ್ ಜಾರಕಿಹೊಳಿರವರೇ, ನನಗೆ ಅತ್ಯಂತ ಆತ್ಮೀಯರು, ಗೌರವಿತರು ಮತ್ತು ಸರ್ವರಿಗೂ ಪ್ರೀತಿಗೆ ಪಾತ್ರರಾಗಿರುವಂತಹ ರಾಜ್ಯದ ಅಲ್ಪಸಂಖ್ಯಾತ ಹಾಗೂ ವಕ್ಫ್ ಸಚಿವ ಸನ್ಮಾನ್ಯ ಜಮೀರ್ ಅಹಮದ್ ರವರೇ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾಗಿ ಕಾರ್ಯಕ್ಕೆ ಸಹಕಾರ ಕೊಟ್ಟಂತ ಸನ್ಮಾನ್ಯ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ, ನಮಗೆ ಅತ್ಯಂತ ಗೌರವಿತರು, ಆತ್ಮೀಯರು, ಮುಖ್ಯಮಂತ್ರಿಗಳ ಕಾರ್ಯದರ್ಶಿ ಆಗುವ ಸನ್ಮಾನ್ಯ MLC ನಜೀರ್ ಅಹಮದ್ ರವರೇ, ನಮ್ಮ ಪಕ್ಕದ ರಾಜ್ಯದ ಜಿಲ್ಲೆಯ ಸಂಸದರಾಗಿದ್ದುಕೊಂಡು ಎರಡು ರಾಜ್ಯಗಳ ಮಧ್ಯೆ ಒಂದು ಅಭಿವೃದ್ಧಿಯ ಕೊಂಡಿಯಾಗಿರುವಂತಹ ನನ್ನ ಸನ್ಮಿತ್ರರಾದಂತಹ ಲೋಕಸಭಾ ಸದಸ್ಯರಾದ ರಾಜಮೋಹನ್ ಉನ್ನಿತಾನ್ ರವರೇ, ವಿಧಾನ ಪರಿಷತ್ ಸದಸ್ಯರು ಸನ್ಮಿತ್ರರಾದ ಮಂಜುನಾಥ್ ಭಂಡಾರವರೇ, ಐವನ್ ಡಿಸೋಜರ್ ಅವರೇ, ನನ್ನ ಶಾಸಕ ಮಿತ್ರರಾಗಿರುವಂತಹ ಭರತ್ ಶೆಟ್ಟಿರವರೇ, ಉಮನಾಥ್ ಕೋಟ್ಯಾನ್ ರವರೇ, ಅದೇ ರೀತಿ ವೇದವ್ಯಾಸ್ ಕಾಮತ್ ರವರೇ, ಹರೀಶ್ ಪೂಂಜಾರ್ ಅವರೇ, ಭಾಗೀರಥಿ ಮುರ್ಲಾಯರವರೇ, ಅಶೋಕ್ ರೈ ಅವರೇ, ರಾಜೇಶ್ ನಾಯ್ಕರವರೇ, ಲೋಕಸಭಾ ಸದಸ್ಯರಾಗಿರುವಂಥ ನಮ್ಮ ಸನ್ಮಿತ್ರರಾದಂಥ ಶ್ರೀನಿವಾಸ್ ಪೂಜಾರ್ ಅವರೇ, ಹಿರಿಯರು ಮಾಜಿ ಸಚಿವರು ನಾಯಕರಂತ ರಮನಾಥ್ ರೈ ಅವರೇ, ವಿನಯ್ ಕುಮಾರ್ ಸೊರಕೆ ಅವರೇ, ಈ ಕಾರ್ಯಕ್ರಮ ಸನ್ಮಿತ್ರ ಸತೀಶ್ ಕುಂಬಲ ಅವರೇ, ವೇಣುಗೋಪಾಲ್ ರವರೇ, ಅಧ್ಯಕ್ಷರಂತ ಹನೀಫ್ ಹಾಜಿರ್ ಅವರೇ, ಅಭಯ್ ಚಂದ್ರ ಜೈನ್ ರವರೇ, B.R. ಪಾಟೀಲ್ ರವರೇ, ನಮ್ಮ ಹರೀಶ್ ಕುಮಾರ್ ರವರೇ, ಪದ್ಮರಾಜ್ ರವರೇ ಹಾಗೂ ಈ ಎಲ್ಲ ಕಾರ್ಯಕ್ರಮಕ್ಕೆ ತಮ್ಮ ವಿಶೇಷವಾದ ಸಹಕಾರ ಕೊಟ್ಟಂತಹ ನನ್ನ ಆತ್ಮೀಯರು, ನಮಗೆ ಗೌರವಿತರು, ನಮಗೆ ಹಿರಿಯರಾಗಿರುವಂಥ ರಾಜ್ಯಸಭಾ ಸದಸ್ಯರಾಗಿರುವಂಥ B.K. ಹರಿಪ್ರಸಾದ್ ರವರೇ, ಹೀಗೆ ತಾನೇ ನಮಗೆ ಮಾತಾಡಿದ ನನ್ನ ಸನ್ಮಿ ಗೌರವಿತರಾಗಿಂತ ಪರಮಪೂಜ ಸ್ವಾಮಿ ಅಧ್ಯಂತ ಸ್ವಾಮೀಜಿ ಶುಗಾನಂದಜಿ ಅವರೇ, ರಕ್ಷಿತ್ ಅವರೇ, P. ಮೋಹನ್ ಅವರೇ, ಈ ಕಾರ್ಯಕ್ರಮಕ್ಕೆ ನೇರವಾಗಿ ಪಕ್ಷ ಹಿತೈಷಿಸುವ ಗಣ್ಯ ಅತಿಥಿಗಳೇ, ನನ್ನ ಮುಂದಿರುವ ನನ್ನೆಲ್ಲ ಗುರು ಹಿರಿಯರೇ, ಸೋದರೇ, ಪರಮಪೂಜ್ಯ ಸ್ವಾಮೀಜಿಗಳೇ, ಈ ಕಾರ್ಯಕ್ರಮ ತಮ್ಮ ಕಾರ್ಯಕರ್ತ ಮಿತ್ರರಾಗಿ ಭಾಗವಹಿಸುವಂತ ವಿವಿಧ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಮತ್ತು ಸರ್ವ ಪದಾಧಿಕಾರಿ ವರ್ಗದವರೇ ಹಾಗೂ ಇಲ್ಲಿ ಸೇರಿರುವ ನಮ್ಮೆಲ್ಲ ಮತ್ತು ಮಾಧ್ಯಮದ ಮಿತ್ರರೇ, ಅತ್ಯಂತ ಸಂತೋಷವಾಗ್ತಿದೆ ಈ ಒಂದು ಐತಿಹಾಸಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ಭಾರತ ದೇಶದ ಸಂಸ್ಕೃತಿ ಎಲ್ಲಿದೆ ಅಂತ ನೋಡಬೇಕಾದ, ವಿಶ್ವದ ಸಂಸ್ಕೃತಿಯ ಸಾರ ಎಲ್ಲಿದೆ ಅಂತ ನೋಡಬೇಕಾದ್ರೆ ಅದು ಭಾರತ ದೇಶದ ಸಂಸ್ಕೃತಿಯನ್ನು ನೋಡ್ಬೇಕಂತೆ. ಭಾರತ ದೇಶದ ಸಂಸ್ಕೃತಿ ಎಲ್ಲಿದೆ, ಅದರ ಸಾರ ಎಲ್ಲಿದೆ ಅಂತ ನೋಡ್ಬೇಕಾದ್ರೆ ಅದು ಕರ್ನಾಟಕವನ್ನು ನೋಡ್ಬೇಕಂತೆ. ಕರ್ನಾಟಕ ಸಂಸ್ಕೃತಿಯ ಸಾರ ಎಲ್ಲಿದೆ ಅಂತ ನೋಡ್ಬೇಕಾದ್ರೆ ಅದು ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸ್ಕೃತಿಯನ್ನು ನೋಡ್ಬೇಕಂತೆ. ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸ್ಕೃತಿ ಸಾರ ಎಲ್ಲಿದೆ ಅಂತ ನೋಡ್ಬೇಕಾದ್ರೆ ಪವಿತ್ರವಾದ ಕೊಣಾಜೆಯ ಗುರು ಗಾಂಧಿ ಮೈದಾನದಲ್ಲಿ ನಮ್ಗೆ ಎದ್ದು ಕಾಣ್ತದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ನಾನು ನಿಮ್ಗೆಲ್ಲರಿಗೂ ಕೂಡ ನನ್ನ ಪ್ರೀತಿಪೂರ್ವಕ ಅಭಿನಂದನೆ ಶುಭಾಶಯ ನಾನು ಸಲ್ಲಿಸಲಿಕ್ಕೆ ಬಯಸುವಂಥದ್ದು. ಇತಿಹಾಸ ಪ್ರಸಿದ್ಧ ಪವಿತ್ರವಾದ ಶಿವಗಿರಿ ಮಠದ ಮುಖಾಂತರ ಗುರು ಗಾಂಧಿಯ ಸ್ವತಂತ್ರ 100ನೇ ವರ್ಷ ಸದುವ ಕಾರ್ಯಕ್ರಮ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವ್ಯಾಟಿಕನ್ ಸಿಟಿಯಲ್ಲಿ ಪೋಪ್ ಅಂದಿನ ಪೋಪರು ಉದ್ಘಾಟನೆ ಮಾಡಿದ್ರು.
ಆ ಪೋಪ್ ಅವರು ಉದ್ಘಾಟನೆ ಮಾಡಿದ ಅಂತಾರಾಷ್ಟ್ರೀಯ ಕಾರ್ಯಕ್ರಮದಲ್ಲಿ ನಾನು ಕೂಡ ಒಬ್ಬ ಮುಖ್ಯ ಅತಿಥಿಯಾಗಿ ಭಾಗವಹಿಸುವಂತ ಭಾಗ್ಯ ನನಗೆ ಶಿವಗಿರಿ ಮಠ ಮತ್ತು ಸ್ವಾಮೀಜಿ ಮತ್ತು ದೇವರು ಇವತ್ತು ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ದೇಶ ಮಟ್ಟದ ಇವತ್ತು ಕಾರ್ಯಕ್ರಮವನ್ನು ಇವತ್ತು ದೆಹಲಿಯಲ್ಲಿ ಆಯಿತು. ಕರ್ನಾಟಕ ರಾಜ್ಯ ಮಟ್ಟದ ಒಂದು ಕಾರ್ಯಕ್ರಮ ಎಲ್ಲಿ ಆಗ್ಬೇಕಂತ ಚರ್ಚೆ ಆದಾಗ ಸಂದರ್ಭದಲ್ಲಿ ಬಹುಶಃ ಕೇಂದ್ರ ಸಮಿತಿ ಅಧ್ಯಕ್ಷರಾಗಿರುವಂತ ಹರಿಪ್ರಸಾದ್ ಮಿತ್ರರು ಬಹುಶಃ ಮಂಗಳೂರಿನ ಕೊಣಾಜೆ ಗ್ರಾಮದ ಪುಣ್ಯ ಮಣ್ಣಿನಲ್ಲಿ ಆಗಿದ್ರೆ ಅದು ಬಹುಶಃ ಉಲ್ಲಾರ ಕ್ಷೇತ್ರದ ಕೊಣಾಜೆ ಗ್ರಾಮದ ಜನಸಾಮಾನ್ಯರ ಸೌಹಾರ್ದತೆಯ ಮನಸ್ಸು ಮತ್ತು ಹೃದಯದ ವಿಶಾಲತೆಗೆ ದೇವರು ಕೊಟ್ಟಂತ ಅವಕಾಶ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕೆ ದೇವರು ಕೊಟ್ಟಂತ ಅವಕಾಶವನ್ನು ನಮ್ಮ ಊರವರೆಲ್ಲ ಸೇರಿಕೊಂಡು PV ಮೋಹನ್ ಮಾತಾಡೋಕೆ ಹೇಳಿದ್ರು, ನಾವು ಆಡಿಟೋರಿಯಂ ಅಲ್ಲಿ ಮಾಡಲಿಕ್ಕೆ ತೀರ್ಮಾನ ಮಾಡಿದೆ ಅಂತ ನಾನು ಚರ್ಚೆ ಮಾಡಿದ್ರು. ನಾನು ಹೇಳಿದೆ, ಬ್ರಹ್ಮಶ್ರೀ ನಾರಾಯಣ ಗುರು ಮತ್ತು ಮಹಾತ್ಮ ಗಾಂಧಿ ಮಹಾಪುರುಷಗಳ 100ನೇ ವರ್ಷ ಸಂವಾದವನ್ನು ನಾವು ಬರೀ ಆಡಿಟೋರಿಯಂ ಮಾತ್ರ ಸೀಮಿತವಾಗುವುದಲ್ಲ, ಇದು ನಮ್ಮ ಕ್ಷೇತ್ರದಲ್ಲಿ ನಡೆಯೋದಂಥದ್ದು. ಇದನ್ನು ಬಹಿರಂಗವಾದ ಸಭೆ ಮಾಡಿ ನಾವು ಮೈದಾನದಲ್ಲಿ ಮಾಡುವುದಕ್ಕೆ ಏನು ಸಹಕಾರ ಬೇಕು, ನಮ್ಮ ಕ್ಷೇತ್ರ ಪ್ರತಿ ಜಾತಿ, ಪ್ರತಿ ವರ್ಗ, ಪ್ರತಿ ಪಕ್ಷ ಎಲ್ಲರಿಗೂ ಸಹ ಮಾಡ್ತಂದು ಹೇಳಿಕೊಂಡು ಇವತ್ತು ಅದ್ದೂರಿಯಾಗಿ ಇವತ್ತು ನೆಲೆ ನಿಂತುವಂಥ ವಿಚಾರ ಇವತ್ತು ಆಗಿದೆ. ನಾನು ಬಹುಶಃ ಈ ಒಂದು ಕಾರ್ಯಕ್ರಮ ಅದು ಒಂದು ದಿವಸದ ಕಾರ್ಯಕ್ರಮ ಮಾತ್ರ ಅಲ್ಲ. ಗುರು ಮತ್ತು ಗಾಂಧಿ ಅವರ ಸಂವಾದ 100ನೇ ವರ್ಷದ ಕಾರ್ಯಕ್ರಮ ಇದು ಒಂದು ದಿವಸದ ಕಾರ್ಯಕ್ರಮ ಮಾತ್ರ ಅಲ್ಲ. ಬಹುಶಃ ನಮ್ಮ ಗುರು ಬ್ರಹ್ಮಶ್ರೀ ನಾರಾಯಣ ಗುರು ಮತ್ತು ಮಹಾತ್ಮ ಗಾಂಧೀಜಿ ಮತ್ತು ಈ ದೇಶದ ಸಂಸ್ಕೃತಿ ಏನಿತ್ತು, ಪರಂಪರೆ ಏನಿತ್ತು, ಆಚಾರವೇನಿತ್ತು, ವಿಚಾರವೇನಿತ್ತು, ಇತಿಹಾಸವನ್ನು ಇದು ಯುವ ಪೀಳಿಗೆ, ವಿದ್ಯಾರ್ಥಿ ಸಮುದಾಯ ಮತ್ತು ಮುಂದಿನ ಭವಿಷ್ಯಕ್ಕೆ ತಿಳಿಸಿಕೊಡುವಂತ ಒಂದು ಟ್ರಾನ್ಸ್ಫಾರ್ಮಿಂಗ್ ಪ್ರೋಗ್ರಾಮ್ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇದರ ಉತ್ತೇಜನ ಮುಂದೆ ತಗೊಂಡುವ ಜವಾಬ್ದಾರಿ ಅದು ನಮ್ಮ ನಿಮ್ಮೆಲ್ಲರ ಇವತ್ತು ಜವಾಬ್ದಾರಿ ಇವತ್ತು ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. 100 ವರ್ಷಗಳಿಂದ ಅವತ್ತಿನ ಕಾಲದಲ್ಲಿ ಬೇರೆ ಬೇರೆ ಸಮಸ್ಯೆ ಸಂದರ್ಭದಲ್ಲಿ ಭವಿಷ್ಯದ ಭಾರತ ಹೇಗಿರ್ಬೇಕಂತ 100 ವರ್ಷಕ್ಕೆ ಬೇಕಾದ ಭಾರತ ಹೇಗಿರ್ಬೇಕು, ಬಲಿಷ್ಠವಾದ ಭಾರತ ಕಟ್ಟುವಾಗೆ ಹೇಗೆ ಸಮಾನತೆ ಹೇಗೆ ಬರ್ಬೇಕಂತ ಹೇಳಿ ಎಲ್ಲ ಆಲೋಚನೆ ಇವತ್ತಾಯಿತು. ಅವತ್ತಿನ ಆಲೋಚನೆ ಮತ್ತು ಚರ್ಚೆಗೆ ಅನುಗುಣವಾಗಿಯೇ ಮಹಾತ್ಮ ಗಾಂಧಿಯ ಕನಸಿನ ಭಾರತವನ್ನು BR ಅಂಬೇಡ್ಕರ್ ಸಂವಿಧಾನದಲ್ಲಿ ಅನುಷ್ಠಾನ ಮೂಲಕ ಇವತ್ತು ಸರ್ಕಾರ ಇವತ್ತು ಬಹುಶಃ ಸಮಾಜದ ಸಮಪಾಲು ಸರ್ವರು ಪ್ರೀತಿ, ವಿಶ್ವಾಸ, ಸೋದರತೆ, ಸಮಾನತೆಯ ಒಂದು ಪ್ರದೇಶವಾಗಿ ನಿರ್ಮಾಣ ಇವತ್ತು ಆಗುವ ಅವಕಾಶ ಇವತ್ತು ಆಗಿದೆ. ಅದಕ್ಕಾಗಿ ನಮ್ಮೆಲ್ಲರ ಜವಾಬ್ದಾರಿ ಏನು? ಹಿಂದೆ 100 ವರ್ಷದಿಂದ ನಾವು ಇವತ್ತು ಅತ್ಯುತ್ತಮವಾಗಿ ನಾವು ಇವತ್ತು ಬಂದಿದೆ. ಈ ಪವಿತ್ರವಾದ ಐತಿಹಾಸಿಕ ಕಾರ್ಯಕ್ರಮದಲ್ಲಿ ಬಹುಶಃ ಇತಿಹಾಸದ ಪುಟದಲ್ಲಿ ಕೊಣಾಜೆ ಗ್ರಾಮ ಮತ್ತು ಉಲ್ಲಾರ ಕ್ಷೇತ್ರ ಇತಿಹಾಸದ ಪುಟದಲ್ಲಿ ಇವತ್ತು ಬರ್ತಂತ ದಿನ ಅಂತ ಹೆಮ್ಮೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾಕೆಂತ ಹೇಳಿದ್ರೆ ಇದು 100ನೇ ವರ್ಷದ ಕಾರ್ಯಕ್ರಮ. 200ನೇ ವರ್ಷದ ಕಾರ್ಯಕ್ರಮ ಆಗುವಾಗ ನೀವೆಲ್ಲ ಇರ್ಬೇಕಂತ ನನ್ನ ಆಸೆ, ಮತ್ತು ಯಾರಿದ್ದಾರೆ ಎಲ್ಲ ನಮಗೆ ಗೊತ್ತಿರಲಿಲ್ಲ. ಆ ಒಂದು ಸಂದರ್ಭದಲ್ಲಿ ಇದು 200 ವರ್ಷದ ಕಾರ್ಯಕ್ರಮ ಆಗುವಾಗ ಈ 100ನೇ ವರ್ಷದ ಕಾರ್ಯಕ್ರಮ ಎಲ್ಲಿ ಆಯ್ತಂತ ಚರ್ಚೆ ಆಗದ ಸಂದರ್ಭದಲ್ಲಿ ಅದು ಪವಿತ್ರವಾದ ಕೊಣಾಜೆಯ ಮಂಗಳೂರು ಕ್ಷೇತ್ರ ಮಣ್ಣಿನಲ್ಲಿ ಆಗಿದೆ ಅಂತ ಹೇಳಿ ಇತಿಹಾಸ ಪುಸ್ತಕದಲ್ಲಿ ಬರೆದಂಥದ್ದು ನಾವು ನೀವು ಅದಕ್ಕೆಲ್ಲ ಸಾಕ್ಷಿ ಅಂತ ಹೇಳಿ ಬಹುಶಃ ಇವತ್ತು ನಾವು ಸಾಕ್ಷಿ ಆಗಿದ್ದೇವೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿ ಏನು? ನಾವು ಪರಸ್ಪರ ಪ್ರೀತಿ, ವಿಶ್ವಾಸ, ಸೋದರತೆ, ಏಕತೆ ಮುಖಾಂತರ ಅತ್ಯಂತ ಪ್ರೀತಿಯುತವಾದ ಸಮಾಜ ನಾವು ಇವತ್ತು ಕಟ್ಟಿಕೊಂಡು ಬಹುಶಃ ಅತ್ಯುತ್ತಮವಾಗಿ ಮುಂದೆ ಹೋಗೋ ಜವಾಬ್ದಾರಿ ವಹಿಸಿಕೊಂಡು ಸಣ್ಣ ಮಕ್ಕಳು ನಮ್ಮಷ್ಟು ದೊಡ್ಡವರ ಬಗ್ಗೆ ಬಂದಾಗ ಅತ್ಯುತ್ತಮವಾದ ಸಮಾಜ ನಿರ್ಮಾಣ ಮಾಡೋ ಜವಾಬ್ದಾರಿಯೇ ಅದು ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಅದಕ್ಕಾಗಿ ನಾನು ದೀರ್ಘವಾಗಿ ಮಾತಾಡದೆ, ಬ್ರಹ್ಮಶ್ರೀ ನಾರಾಯಣ ಗುರು ತತ್ವ ಆದರ್ಶಗಳು ನಮ್ಗೆಲ್ಲರಿಗೂ ಕೂಡ ಇವತ್ತು ಅಗತ್ಯ. ಅದು ಬಸವಣ್ಣನಿರಲಿ, ಬ್ರಹ್ಮಶ್ರೀ ನಾರಾಯಣ ಗುರು ಇರಲಿ, ಅಥವಾ ನಮ್ಮ ವಿಶ್ವಪ್ರವಾದಿ ಮೊಹಮ್ಮದ್ ಮುಸ್ತಫಾ ಇರಲಿ, ಅದೇ ರೀತಿ ಯೇಸು ಕ್ರಿಸ್ತರಿರಲಿ, ಇವರ ಸಂದೇಶ ಏನಿತ್ತು ಅಂತ ಹೇಳಿದ್ರೆ ಎಲ್ಲರೂ ಪ್ರೀತಿ, ವಿಶ್ವಾಸ, ಸೋದರ ಮುಖಾಂತರ ಸಮಾನತೆ ಜೀವ ಮಾಡಿಕೊಂಡು ಆ ಪ್ರದೇಶ ಸಂಸ್ಕೃತಿ ಮತ್ತು ಕಾನೂನು ಅನುಗುಣ ಮಾಡಿಕೊಂಡು ಬಲಿಷ್ಠವಾದ ಸಮಾಜ ಪ್ರದೇಶ ನಿರ್ಮಾಣ ಮಾಡಬೇಕಂತ ಎಲ್ಲರ ಉದ್ದೇಶ ಆಗಿದೆ. ಅದಕ್ಕಾಗಿ ಬಹುಶಃ ನಾನು ಹೇಳಿದ್ರಿಷ್ಟೇ, ಧಾರ್ಮಿಕ ನಂಬಿಕೆ ಅದು ದೌರ್ಬಲ್ಯ ಅಲ್ಲ. ಧಾರ್ಮಿಕ ನಂಬಿಕೆ ಅದು ನಮ್ಮ ಮಣ್ಣಿನ ದೊಡ್ಡ ಶಕ್ತಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ಪ್ರತಿಯೊಬ್ಬರು ಕರೆದವರು ನಮ್ಮ ಧರ್ಮವನ್ನು ಆಚರಣೆ ಮಾಡಿಕೊಂಡು ಇನ್ನೊಂದು ಧರ್ಮವನ್ನು ಅತ್ಯಂತ ಪ್ರೀತಿಯಿಂದ ಸ್ವೀಕರಿಸಿಕೊಂಡು ಬಹುಶಃ ಪರಸ್ಪರ ಒಬ್ಬರಿಗೂ ಸಹಕಾರ ಅವಕಾಶ ಆಗಬೇಕು. ಏಕತೆ ಅಂತ ಹೇಳಿದ್ರೆ ಅದು ಒಂದೇ ಲೆಕ್ಕದ ಎಲ್ಲರೂ ಆಲೋಚನೆ ಮಾಡ್ಬೇಕಂತಲ್ಲ. ಯುನಿಟಿ ಮೀನ್ಸ್ ನಾಟ್ ಯೂನಿಫಾರ್ಮಿಟಿ. ಯೂನಿಟಿ ಮೀನ್ಸ್ ಅದು ಒಂದು ಸಾಮರಸ್ಯ, ಸೋದರತೆ. ಆದರೆ ಸಾಮರಸ್ಯ ಅಂತ ಹೇಳಿದ್ರೆ ಭಿನ್ನಾಭಿಪ್ರಾಯ ಇಲ್ಲ ಅಂತಲ್ಲ. ಭಿನ್ನಾಭಿಪ್ರಾಯ ಇಲ್ಲದೆ ಸಾಮರಸ್ಯ ಇರಲಿಕ್ಕೆ ಸಾಧ್ಯವಿಲ್ಲ. ಎಲ್ಲ ಭಿನ್ನಾಭಿಪ್ರಾಯ ಪ್ರತಿಯೊಂದು ಮನೆಯಲ್ಲಿದೆ, ಪ್ರತಿಯೊಬ್ಬ ಮನುಷ್ಯನಲ್ಲಿದೆ, ಪ್ರತಿಯೊಬ್ಬ ಊರಲ್ಲಿದೆ. ಎಲ್ಲ ಭಿನ್ನಾಭಿಪ್ರಾಯ ನಾವು ಸಕಾರಾತ್ಮಕ ಸ್ವೀಕರಿಸಿಕೊಂಡು ಪರಸ್ಪರ ಭಿನ್ನಾಭಿಪ್ರಾಯವನ್ನು ಚರ್ಚೆ ಮಾಡಿಕೊಂಡು ಪರಸ್ಪರ ನಾವು ಒಬ್ಬರೊಬ್ಬ ನಾವು ಅರ್ಥ ಮಾಡಿಕೊಂಡು
ಅದರ ಮುಖಾಂತರ ನಾವೆಲ್ಲ ಭಾರತೀಯರಂತೇಳಿ ಬಲಿಷ್ಠವಾದ ಭಾರತ ಕಟ್ಟಲಿಕ್ಕೆ ನಾವು ಮುಂದಾಗ್ತವಲ್ಲ, ಅದು ನಿಜವಾದ ಸಾಮರಸ್ಯ. ಆ ಸಾಮರಸ್ಯ ಇಲ್ಲಿಂದ ನಮ್ಮ ಸಂದೇಶ ಅದು ವಿಶ್ವಕ್ಕೆ ಅದು ಆಗ್ಬೇಕಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ಎಲ್ಲ ರಾಯಭಾರಿಗಳಾಗಿ ಒಂದು ಸಾಮರಸ್ಯ ಮತ್ತು ಸೌಹಾರ್ದ ಸಮಾಜ ನಿರ್ಮಾಣ ಮಾಡಬೇಕಾದ್ರೆ ಅದು ಯಾವುದೇ ಒಂದು ಸರ್ಕಾರ, ಯಾವುದೇ ಒಂದು MP, ಯಾವುದೇ ಒಂದು MLA ಇಂದ ಸಾಮರಸ್ಯ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸಾಮರಸ್ಯ ಸಮಾಜ ನಿರ್ಮಾಣ ಮಾಡಬೇಕಾದ್ರೆ ನಿಮ್ಮಂತ ಪ್ರತಿಯೊಂದು ಮನೆಯವರು ಕೂಡ ಎದ್ದು ನಿಂತು ನಮ್ಮ ಸೋದರ ಸಮಾನತೆಯ ಸಮಾಜ ನಾವು ನಿರ್ಮಾಣ ಮಾಡ್ಬೇಕಂತೇಳಿ ಭವಿಷ್ಯಕ್ಕೆ ಉತ್ತಮವಾದ ಸಮಾಜ ನಿರ್ಮಾಣ ಬೇಕೆಂದು ಒಗ್ಗಟ್ಟಿಂದ ಹೋದಾಗ ಮಾತ್ರ ಅದು ಸಾಧ್ಯವಾಗ್ತಂತ ನಾನು ಇವತ್ತು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಬಹುಶಃ ನಾವೆಲ್ಲರೂ ಕೂಡ ಸೋದರತೆ ಸಮಾನತೆಯ ಒಂದು ಹಂತಕ್ಕೆ ಹೋಗುವ ನಾನೊಂದು ಬಹಳ ಸ್ಪಷ್ಟವಾಗಿ ಹೇಳಿದೆ. ಸಮಾನತೆ, ಸೋದರತೆ ಮತ್ತು ಸೌಹಾರ್ದ ಮೂಡಿಸ್ಲಿಕ್ಕೆ ನಾನು ಯಾವುದೇ ಹೆಜ್ಜೆ ಇಡ್ಲಿಕ್ಕೆ ಕೂಡ ನಾನು ತಯಾರಂತ ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದೆ. ನನ್ನ ಕ್ಷೇತ್ರದ ಅಭಿವೃದ್ಧಿ ಯಾವುದಂತ ಹೇಳಿದ್ರೆ ನಾನು ಎಷ್ಟು ಬ್ರಿಡ್ಜ್ ಕಟ್ಟಿದ್ದೇನೆ, ಎಷ್ಟು ರೋಡ್ ಮಾಡಿದ್ದೇನೆ, ಎಷ್ಟು ನೀರಿನ ವ್ಯವಸ್ಥೆ ಮಾಡಿದ್ದೇನೆ, ಎಷ್ಟು ಇಂಥ ಕಾರ್ಯಕ್ರಮ ಮಾಡಿದ್ದೇನೆ, ಅದು ನನ್ನ ನಿಜವಾದ ಅಭಿವೃದ್ಧಿ ಅಲ್ಲ. ನನ್ನ ಉಲ್ಲಾಲದ ನಿಜವಾದ ಅಭಿವೃದ್ಧಿ ಏನಂತ ಹೇಳಿದ್ರೆ ಉಲ್ಲಾಲದ ಪೇಟೆದ ಮುಖ್ಯ ರಸ್ತೆಯಲ್ಲಿ ಒಬ್ಬ ಹಿಂದೂ ಸೋದರ ಮಕ್ಕಳು, ಮುಸ್ಲಿಂ ಸೋದರ ಮಕ್ಕಳು, ಕ್ರಿಶ್ಚಿಯನ್ ಸೋದರ ಮಕ್ಕಳು, ದಲಿತರ ಮಕ್ಕಳು, ಬಡವರ ಮಕ್ಕಳು, ಶ್ರೀಮಂತರ ಮಕ್ಕಳು, ಶೋಷಿತರ ಮಕ್ಕಳು ಕೈ ಹಿಡಿದು ನಡೆದುಗಾಡಿಕೊಂಡು ಓಡಾಡುವಂತ ವಾತಾವರಣ ನಿರ್ಮಾಣ ಮಾಡುದೇ ಅದು ನನ್ನ ಮೊದಲ ಆದ್ಯತೆ ಮಾಡ್ತಾ ಹೇಳಲಿಕ್ಕೆ ನಾನು ಯೋಚಿಸ ಬಯಸ್ತೇನೆ. ಅಂತ ಕ್ಷೇತ್ರ, ಅಂತ ಜಿಲ್ಲೆಗೆ ಸಂದೇಶ, ರಾಷ್ಟ್ರಕ್ಕೆ ಸಂದೇಶ ಕೊಡುವಂತ ಕಾರ್ಯಕ್ರಮ ಇವತ್ತು ಇದು ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ನಾನು ಮುಂದಿನ ದಿನದಲ್ಲಿ ಕೂಡ ಈ ಒಂದು ಚುಕ್ಕಾಣಿ ತಾವು ಹಿಡಬೇಕು. ನಾವೆಲ್ಲರೂ ಕೂಡ ಜೊತೆಲಿ ಹೋಗುವಂತ ಅವಕಾಶ ಆಗಬೇಕು. ದೇವರು ನನಗೆ ಅತ್ಯುತ್ತಮವಾದ ಒಂದು ಉತ್ತಮವಾದ ಅವಕಾಶ ಕೊಟ್ಟಾಗ ನಮ್ಮ ಸದ್ಭಾವನೆಯಿಂದ, ಪ್ರೀತಿ ವಿಶ್ವಾಸ, ಸೋದರತೆಯಿಂದ ಆಗ್ಬೇಕಂತ ಅಗತ್ಯ ಆಗಿದೆ. ಅದಕ್ಕಾಗಿ ನಾನೆಲ್ಲ ಜನಪ್ರತಿನಿಧಿಗೆ ಮತ್ತು ಎಲ್ಲ ಊರಿನ ಜನರಿಗೆ ನಾನು ಹೇಳೋದಿಷ್ಟೇ, ಸೌಹಾರ್ದ ಮತ್ತು ಒಂದು ಶಾಂತಿಯ ಒಂದು ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ನಾವು ಯಾವುದೇ ಇಲಾಖೆ, ಪೊಲೀಸ್ ಇಲಾಖೆ ಮೇಲೆ ವಿಶ್ವಾಸವಿಡೋದಲ್ಲ. ನಾವು ಶಾಂತಿ, ಪ್ರೀತಿ, ಸೋದರ ಸಮಾನ ನಿರ್ಮಾಣ ಮಾಡಬೇಕಾದ್ರೆ ಇಂಥ ಮಹಾವಿಜ್ಞಾನಿಗಳ ಸಭೆ ಸಮಾರಂಭ ಅಲ್ಲಿ ಮಾಡಿಕೊಂಡು ಶಾಂತಿಯ ವಾತಾವರಣ ನಾವು ಪ್ರತಿಯೊಂದು ಹಮ್ಮಿಕೊಂಡಾಗ ಅದು ನಾವು ಜಿಲ್ಲೆಗೆ ಕೊಡುವಂಥ ಅತ್ಯಂತ ದೊಡ್ಡ ಗೌರವ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನು ಬಹುಶಃ ದೀರ್ಘವಾಗಿ ಮಾತಾಡದೆ ಈ ಒಂದು ಕಾರ್ಯಕ್ರಮಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಕೂಡ ಅದೇ ರೀತಿ ಬಹುಶಃ ನಾವೆಲ್ಲ ಸೇರಿ ಮೀಟಿಂಗ್ ಕರೆದ ಸಂದರ್ಭದಲ್ಲಿ ಎಲ್ಲ ಜಾತಿ, ಎಲ್ಲ ಮತ್ತೆಲ್ಲ ವರ್ಗದವರು ಯಾವುದೇ ಪಕ್ಷರಹಿತವಾಗಿ, ಜಾತಿ ರಹಿತವಾಗಿ ಎಲ್ಲರೂ ಕೂಡ ನಾವು ಒಗ್ಗಟ್ಟಾಗಿ ಸೇರಿಕೊಂಡು ಇಲ್ಲಿ ಕಾರ್ಯನಿರ್ವಹಿಸಿದಂಥ ಪ್ರತಿಯೊಂದು ಕಾರ್ಯಕರ್ತರು ಕೂಡ 15 ದಿವಸದಿಂದ ರಾತ್ರಿ ಬೆಳಗ್ಗೆ ತನಕ ಬೇರೆ ಬೇರೆ ಕಾರ್ಯಕರ್ತರು, ಬೇರೆ ಬೇರೆ ಮಿತ್ರರು, ಎಲ್ಲ ಪಕ್ಷದ ಎಲ್ಲ ಸಂಘ ಸಂಸ್ಥೆಯರು, ಈ ಊರವರು ಕೂಡ ಬಹಳಷ್ಟು ಇವತ್ತು ಶ್ರಮ ಪಡಲಿ. ನೋಡ್ಲಿಕ್ಕೆ ನಾವು 2-3 ಜನ ಮಾತ್ರ ಕಾಣ್ತೇವೆ. ನಾವು ಸಾಂಕೇತಿಕ ಮಾತ್ರ. ನಮ್ಮ ಹಿಂದೆ ಕೆಲಸ ಮಾಡಿದಂಥ ಸಾವಿರಾರು ಕಾರ್ಯಕರ್ತರೇ ಇದಕ್ಕೆ ಅತ್ಯಂತ ಯಶಸ್ಸಿನ ಕಾರ್ಯಕ್ರಮಕ್ಕೆ ನಾನು ಇವತ್ತು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ನಮ್ಮ ಈ ಊರವರ ಪರವಾಗಿ, ನಮ್ಮ ಕ್ಷೇತ್ರ ಪರವಾಗಿ ನಾನು ಎರಡನೇ ಬಹುಶಃ ನಾಯಕರಿಗೆ ಹೇಳಿದಿಷ್ಟೇ. ಒಂದು, ಬಹುಶಃ ಈ ಒಂದು ಗ್ರೌಂಡಿಗೆ ನಾವು ಗುರು ಗಾಂಧಿ ಗ್ರೌಂಡ್ ಅಂತೇಳಿ ಶಾಶ್ವತ ನಾಮಕರಣ ಮಾಡಿ ಇವತ್ತು ಬಹುಶಃ ಇದನ್ನು ನಾವು ಇಲ್ಲಿ ಒಂದು ಸ್ಟ್ಯಾಚ್ಯೂವನ್ನು ನಾವು ಮಾಡಬೇಕು. ಅದರ ಜೊತೆಯಲ್ಲಿ ಗುರು ಗಾಂಧಿ ಮೈದಾನ ಜೊತೆಯಲ್ಲಿ ಇದನ್ನು ನಾವು ಅಭಿವೃದ್ಧಿ ಪಡಿಸಲು ಬಹುಶಃ ಇದಕ್ಕೆ ಪಾರ್ಕ್ ಮತ್ತು ಗ್ರೌಂಡ್ ಮತ್ತು ಕ್ರೀಡಾಂಗಣ ಮಾಡಲಿಕ್ಕೆ ಎಲ್ಲ ರೀತಿಯ ಸಹಕಾರ ನಾನು ಕೂಡ ಶಾಸಕನಾಗಿ ನಮಗೆ ಕೊಡುವ ಅನುದಾನ ಮುಖಾಂತರ ನನ್ನ ಅನುದಾನ ಕೊಡ್ತೇನೆ, ಅನುದಾನ ಕೊಡ್ತೇನೆ. ಮಾನ್ಯ ಮುಖ್ಯಮಂತ್ರಿಗಳು ನಾವು ಮಾಡಿದ ಯೋಜನೆಗೆ ಖಂಡಿತವಾಗಿ ಕೊಟ್ಟು ಶಾಶ್ವತವಾಗಿ ನೆನಪಿಡುವಂತ ಐತಿಹಾಸಿಕ ಶತಮಾನೋತ್ಸವದ ನೆನಪಿಡುವಂತ ಒಂದು ಸಾಕ್ಷಿ ಗುಡ್ಡೆಯಾಗಿ ಈ ಒಂದು ಗುರು ಗಾಂಧಿ ಮೈದಾನ ಕೊಣಾಜೆಯಲ್ಲಿ ತಲೆ ನಿಲ್ತಂದು ಹೇಳಿಕೊಂಡು ನಿಮ್ಮೆಲ್ಲರ ಆಶೀರ್ವಾದ ಬೇಡಿಕೊಂಡು ನಿಮ್ಗೆಲ್ಲರಿಗೂ ನಾನು ಶುಭಾಶಯ ಸಲ್ಲಿಸುತ್ತಾ ಎಲ್ಲ ಹಂತದಲ್ಲಿ ಕೂಡ ನಿಮ್ಗೆ ನಮ್ಮೆಲ್ಲ ರೀತಿಯ ಸಹಕಾರ ಕೊಟ್ಟಿದ್ದೀನಿ. ನಾವು ಪರಮಪೂಜ್ಯ ವೇದಿಕೆಯ ಸ್ವಾಮೀಜಿ ಅವರು, ಪರಮಪೂಜ್ಯ ವೇದಿಕೆ ಹೊರಗಿರುವ ಸ್ವಾಮೀಜಿಗಳ ಎಲ್ಲ ನಾನು ಆಶೀರ್ವಾದ ನಾನು ಬೇಡಿಕೊಂಡು ಮತ್ತೊಮ್ಮೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ KC ವೇಣುಗೋಪಾಲ್ಜಿ ಅವರಿಗೆ ಏನಿದೆಲ್ಲ ಗಣ್ಯ ಅತಿಥಿ ಇಲ್ಲಿ ಬಂದು ಇದನ್ನು ವಿಜೃಂಭಿಸಿದ್ದಕ್ಕೆ ಮತ್ತು ಇದರ ಅಧ್ಯಕ್ಷಸ್ಥಾನ ವಹಿಸಿದ BK ಹರಿಪ್ರಸಾದ್ ಅವಕಾಶ ನೀವು ನಮಗೆ ಕೊಟ್ಟದಕ್ಕೆ ನನ್ನ ಪ್ರೀತಿಪೂರ್ವಕ ಅಭಿನಂದನೆ, ಶುಭಾಶಯ ಸಲ್ಲಿಸಿಕೊಂಡು ನನ್ನ ಮಾತು ಮುಗಿಸ್ತೇನೆ. ಜೈ